ಚಲೋ ಬೆಳಗಾವಿ ಅಂಬೇಡ್ಕರ್ ಜಾಥಾದಲ್ಲಿ ಭಾಗವಹಿಸಿರುವಂತಹ ನನ್ನ ಎಲ್ಲ ನೆಚ್ಚಿನ ರಾಜ್ಯ ನಾಯಕರೇ, ದಕ್ಷಿಣ ಕನ್ನಡದ ಎಲ್ಲ ನನ್ನ ಪ್ರೀತಿಯ ಒಡನಾಡಿಗಳೇ, ಎಲ್ರಿಗೂ ಜೈ ಭೀಮ್. ಹಾಗೆ ಈ ದಕ್ಷಿಣ ಕನ್ನಡಕ್ಕೆ ನಮ್ಮ ಜಾಥಾ ಬಂದಾಗ ಬಹಳ ಗೌರವದಿಂದ ಪ್ರೀತಿಯಿಂದ ನಮ್ಮನ್ನ ಬರಮಾಡಿಕೊಂಡಂತಹ ಈ ದಕ್ಷಿಣ ಕನ್ನಡದ ಮಾನ್ಯ SP ಅವರು ಸೇರಿದಂತೆ ಎಲ್ಲ ತಳಮಟ್ಟದ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರೆಲ್ಲರಿಗೂ ಕೂಡ ನಮ್ಮ ಜಾಥಾದ ಪರವಾಗಿ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಜಾಥಾ ಕಾರ್ಯಕ್ರಮವನ್ನ ನಾಡಿನ ಮನೆ ಮನೆಗೂ ತಲುಪಿಸೋ ನಿಟ್ಟಿನಲ್ಲಿ ಇಲ್ಲಿಗೆ ಆಗಮಿಸಿ ಸುದ್ದಿಯನ್ನ ಮಾಡ್ತಾ ಇರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೂ ಕೂಡ ನಾನು ಹೃದಯಪೂರ್ವಕವಾದಂತಹ ಜೈ ಭೀಮ್ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ನಿಮ್ಮ ಮಾಹಿತಿಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ. ಈಗ ನಮ್ಮ ಜಾಥಾವನ್ನ ಇಲ್ಲಿಗೆ ಬರಮಾಡ್ಕೊಳ್ಳೋದಕ್ಕೆ ನಮಗೆ ಸೂಕ್ತ ಬಂದೋಬಸ್ತು, ಎಸ್ಕಾರ್ಟ್ ಹಾಗೆ ಅನುಮತಿಯನ್ನ ನೀಡೋದಕ್ಕೆ ಮುಖ್ಯ ಕಾರಣ, ನಾವು ಜಾಥಾ ಹೊರಡುವಾಗ ಇದು ರಾಜ್ಯದಾದ್ಯಂತ ನಡೆಯುವಂತಹ ಜಾಥಾ ಆದ್ರಿಂದ ಆಯಾ ಜಿಲ್ಲೆಗಳ ಪೊಲೀಸ್ ಮುಖ್ಯಸ್ಥರಿಗೆ ಪತ್ರ ಬರೆಯೋದಕ್ಕೆ ಕಷ್ಟ ಆಗುತ್ತೆ, ಸಾಧ್ಯ ಆಗೋದಿಲ್ಲ, ಅದು ಪ್ರೊಸೀಜರ್ ಅಲ್ಲ. ಹಾಗಾಗಿ ನಾವೇನ್ ಮಾಡಿದೀವಿ, ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಷನಲ್ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಕಾನೂನು ಮತ್ತು ಸುವ್ಯವಸ್ಥೆ ಅವರಿಗೆ ಪತ್ರವನ್ನ ಬರೆದು ನಮ್ಮ ಜಾಥಾದ ಸಂಪೂರ್ಣವಾದಂತಹ ವಿವರವನ್ನ ಅದರಲ್ಲಿ ಇಟ್ಟು, ನಮ್ಮ ರೂಟ್ ಮ್ಯಾಪ್, ಟೈಮಿಂಗ್ಸ್ ಎಲ್ಲವನ್ನು ಹೇಳಿ, ನಾವು ಎಲ್ಲಿ ಹಾಲ್ಟ್ ಆಗ್ತೀವಿ, ಎಲ್ಲಿಂದ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀವಿ ಎಲ್ಲ ವಿವರವನ್ನ ಕೊಟ್ಟು, ನಾವು ಅನುಮತಿ, ಬಂದೋಬಸ್ತ್ ಮತ್ತು ನಮ್ಮ ಮೀಸಲಾತಿಯ ವಿರೋಧಿಗಳು, 2B ಮೀಸಲಾತಿಯ ವಿರೋಧಿಗಳು, ವಕ್ಫಾಸ್ತಿಯ ವಿರೋಧಿಗಳು ಎಲ್ಲಾದ್ರೂ ನಮ್ಮ ಕಾರ್ಯಕ್ರಮಕ್ಕೆ ತೊಡಕುಂಟು ಮಾಡಬಹುದು. ಹಾಗಾಗಿ ನಮಗೆ ಸೂಕ್ತ ಎಸ್ಕಾರ್ಟ್ ಸೇವೆಯನ್ನ ಒದಗಿಸಬೇಕು ಅಂತ ಮನವಿ ಮಾಡಿಕೊಂಡಂಗೆ ಗೌರವಾನ್ವಿತ ADGP ಅವರು ರಾಜ್ಯದ ನಮ್ಮ ಏನು ಜಾಥಾ ಸಂಚರಿಸುವಂತ ಎಲ್ಲ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಕಮಿಷನರೇಟ್ಗೆ ಪತ್ರವನ್ನ ಬರೆದು ನಿಯಮಾನುಸಾರ ಕ್ರಮವನ್ನು ಕೈಗೊಳ್ಳಿ ಅಂತ ಸೂಚನೆ ಕೊಟ್ಟ ಮೇರೆಗೆ ಗೌರವಾನ್ವಿತ ಪೊಲೀಸ್ ಇಲಾಖೆಯ ಮನೆ SP ಗಳು ಮತ್ತು ಕಮಿಷನರ್, ಮಂಗಳೂರಿನ ಕಮಿಷನರ್ ಕೂಡ ನಮಗೆ ಈ ರೀತಿಯಾದಂತಹ ಒಂದು ಗೌರವಯುತವಾದಂತಹ ಮತ್ತು ಪ್ರೀತಿ ಪಾತ್ರವಾದಂತಹ ಒಂದು ಎಸ್ಕಾರ್ಟ್ ಸೇವೆಯನ್ನ, ಬಂದೋಬಸ್ತನ್ನು ಒದಗಿಸಿದ್ದಾರೆ. ಇದು ರಾಜ್ಯಕ್ಕೆ ಇರುವಂತಹ ಒಂದು ಕಾನೂನಿನ ಮಾದರಿ. ಆದ್ರೆ ಉಡುಪಿಯ SP ಅವರು ಬಹುಶಃ ತಮಗೆ ಬೇರೆ ದೇಶದ ಯಾವುದೋ ಕಾನೂನು ಅನ್ವಯಿಸಿಕೊಂಡಿದ್ದಾರೆ ಅಂತ ಕಾಣುತ್ತೆ. ನನಗೆ ಅನುಮತಿ ಯಾರು ಕೇಳಿಲ್ಲ ಅಂತಾರೆ. ಇವರಿಗಿಂತಲೂ ಸುಪೀರಿಯರ್ ಪ್ಲೇಸ್ ಅಲ್ಲಿರುವಂತಹ ಮಾನ್ಯ ADGP ಅವರು ಕಾನೂನಿನಂತೆ ಕ್ರಮ ಕೈಗೊಳ್ಳಿ ಅಂತ ಪತ್ರ ಬರೆದಿದ್ದಾರೆ. ಅವ್ರ ಗಮನ ಕೇಳ್ತಾರೆ, ನಮ್ಗೆ ಯಾರು ಬಂದು ಅನುಮತಿ ಕೇಳಲಿಲ್ಲ ಅಂತ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೀನಿ, ನಾನು ಮಾನ್ಯ SP ಅವರಿಗೆ ಅನುಮತಿ ಕೇಳ್ತಾ ಇಲ್ಲ, ಮಾಹಿತಿಯನ್ನ ನೀಡ್ತಾ ಇದ್ದೀನಿ. ADGP ಅವರು ಕೊಟ್ಟಂತ ಮಾಹಿತಿಯನ್ನ ಅವ್ರಿಗೆ ನೀಡ್ತಾ ಇದ್ದೀವಿ. ಅವ್ರಿಗೆ ಬಂದೋಬಸ್ತ್ ಕೊಡಬೇಕು. ಅವ್ರು ಕೊಡೋದಿಲ್ಲ ಅಂದ್ರೆ ನಾವೇನ್ ಚಟಪಟಿ ಮಾಡಕ್ಕಾಗಲ್ಲ. ಪೊಲೀಸರ ಮೇಲೆ ನಾವು ಕಾನೂನನ್ನ ಗೌರವಿಸೋರು, ಸಂವಿಧಾನಕ್ಕೆ ಬದ್ಧವಾಗಿರೋದು, ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬೆಲೆ ಕೊಡುವಂತವ್ರು. ಪೊಲೀಸ್ನವ್ರ ಜೊತೆಗೆ ಚಟಪಟಿ ಮಾಡಕ್ ಸಾಧ್ಯ ಆಗೋದಿಲ್ಲ. ನಾವು ಶಾಂತಿಯುತವಾಗಿ ಎಲ್ಲಾದ್ರೂ ಒಂದ್ ಕಡೆ ಕೂತ್ ಬಿಡ್ತೀವಿ, ನಮ್ಮನ್ನ ಮುಂದಕ್ಕೆ ಬಿಡ್ಲಿಲ್ಲ ಅಂದ್ರೆ. ರಾಜ್ಯದ 11 ಜಿಲ್ಲೆಯವರು ಇಲ್ಲಿಗೆ ಬರ್ತಾರೆ. SP ಅವರು ಸಾಧ್ಯ ಆದ್ರೆ ಸರ್ಕಾರವನ್ನ ಇಲ್ಲಿ ಕರೆಸಿ ನಮಗೆ ನ್ಯಾಯ ಕೊಡಕ್ ಸಾಧ್ಯ ಆದ್ರೆ ಇಲ್ಲೇ ಕೊಡಿಸ್ಲಿ ಅಂತ ಮಾತನಾಡಿದೀವಿ. ಏನ್ ತಪ್ಪಿದೆ? ಯಾವ ಕೋಮುವಾದ ಇದೆ ಇದರಲ್ಲಿ? ಯಾವ ಗಲಭೆ ಇದೆ? ಯಾವ ಬೆಂಕಿ ಹಚ್ಚುವ ಮಾತಿದೆ ಇದರಲ್ಲಿ? ಹೇಳಿ. ಕನ್ನಡ ಬಂದವರು ಎಲ್ರಿಗೂ ಅರ್ಥ ಆಗುತ್ತೆ, ನಾನು ಕರೆಕ್ಟ್ ಆಗಿ ಮಾತಾಡಿದ್ದೀನಿ, ಕಾನೂನುಬದ್ಧವಾಗಿ ಮಾತಾಡಿದ್ದೀನಿ ಅಂತ. ಕನ್ನಡ ಅರ್ಥ ಆಗಿಲ್ಲ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಆಗ್ಬಹುದು. ಆದ್ರೆ ನಮ್ಮ ವಾಹನಗಳ ಮೇಲೆ ಕೇಸು, ನಾವು ಬೆಂಕಿ ಹಚ್ಚಕ್ ಬಂದಿದ್ದೀವಿ ಅಂತ ಕೇಸು, ಮತ್ತೊಂದು ನಮ್ಗೆ ಅನುಮತಿ ಕೇಳಿಲ್ಲ ಅಂತ ಕೇಸ್ ಹಾಕಿದ್ದಾರೆ ಅಂತಂದ್ರೆ, ಹಾಗಾದ್ರೆ ಇಲ್ಲಿನ SP ಅವರಿಗೆ, ಇಲ್ಲಿನ ಕಮಿಷನರ್ಗೆ ಒಂದು ಕಾನೂನು ಇದೆಯಾ, ಅವ್ರಿಗೆ ಮಾತ್ರ ಒಂದು ಕಾನೂನು ಇದೆಯಾ ಅನ್ನುವಂತಹ ಪ್ರಶ್ನೆ ಏನಾಗ್ತದೆ. ನಿಮ್ಮ ಮಾಹಿತಿಗೆ ಇದನ್ನ ನೀಡ್ತಾ ಇದ್ದೀನಿ. ಹೇಗೆ ಕಾನೂನನ್ನು ಮೀರಿದಂತಹ ಮಾನಸಿಕತೆ ಹೇಗೆ ವರ್ಕ್ ಆಗುತ್ತೆ ನಮ್ಮ ವಿಚಾರದಲ್ಲಿ ಅನ್ನೋದು ನಮ್ಗೆಲ್ರಿಗೂ ಕೂಡ ಗೊತ್ತಿರಲಿ. ಮತ್ತೆ ದಕ್ಷಿಣ ಕನ್ನಡ ಮತ್ತು ಮಂಗಳೂರು ಕಮಿಷನರೇಟ್ ಅಲ್ಲ, ಇಡೀ ಕರ್ನಾಟಕದ ಎಲ್ಲ SP ಅವರು ಮತ್ತೆ ಕಮಿಷನರ್, ಹುಬ್ಳಿ ಧಾರವಾಡ ಕಮಿಷನರ್ ಕೂಡ ನಮ್ಮ ಜಾಥಾಗೆ ಲಿಖಿತ ಮೂಲಕವಾದಂತಹ ನಮ್ಮ ಅಲ್ಲಿನ ಸ್ಥಳೀಯ ಮುಖಂಡರಿಗೆ ಸೂಚನೆಯನ್ನು ಕೊಟ್ಟು ಬರಲಿ, ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡ್ತೀವಿ, ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಸ್ಪಂದಿಸಿ ಅನ್ನುವಂತಹ ಮಾತುಕತೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ವೇದಿಕೆಯಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮತ್ತೆ ಇದೇ ಸಂದರ್ಭದಲ್ಲಿ ವ್ಯತಿರಿಕ್ತವಾಗಿ ವರ್ತನೆ ಮಾಡಿರುವಂತಹ SP ಅವ್ರನ್ನ ಕೋರ್ಟ್ ಅಲ್ಲಿ ಕೂಡ ನಾವು ಎದುರುಗೊಳ್ತೀವಿ ಅನ್ನುವ ಸಂದರ್ಭವನ್ನ, ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಬಂಧುಗಳೇ, ನಾವು ಇವತ್ತು ಈ ಜಾಥಾವನ್ನ ತೆಗೆದುಕೊಂಡಿರುವಂತಹ ವಿಚಾರಗಳು ಏನು ಅಂತ ಈಗಾಗಲೇ ಮನೆ ಅಧ್ಯಕ್ಷರು ನಿಮ್ ಮುಂದೆ ಇಟ್ಟಿದ್ದಾರೆ. ಒಂದು, ಒಳ ಮೀಸಲಾತಿಯ ಹೋರಾಟ. ಈ ರಾಜ್ಯದ ಅಸ್ಪೃಶ್ಯ ಸಮುದಾಯಗಳು ಏನು ಪರಿಶಿಷ್ಟ ಜಾತಿಯಲ್ಲಿರುವಂತಹ 101 ಜಾತಿಗಳ ಪೈಕಿ
ಅತ್ಯಂತ ಕನಿಷ್ಠವಾಗಿ ನಿಕೃಷ್ಟವಾಗಿ ಬದುಕ್ತಾ ಇರುವಂತಹ ಎರಡು ಜಾತಿಗಳಂದ್ರೆ ಮಾದಿಗ ಮತ್ತು ಸಂಬಂಧಿತ ಜಾತಿಗಳು, ವಲಯ ಮತ್ತು ಸಂಬಂಧಿತ ಜಾತಿಗಳು. ಈ ಮಾದಿಗ ಮತ್ತು ವಲಯ ಸಂಬಂಧಿತ ಜಾತಿಗಳ ಸಂಖ್ಯೆಯೇ ಈ 101 ಜಾತಿಗಳಲ್ಲಿ ಸುಮಾರು 80ಕ್ಕೂ ಹೆಚ್ಚು ಜಾತಿಗಳಾಗ್ತವೆ. ಇಷ್ಟೂ ಜಾತಿಗಳಿಗೆ ಮೀಸಲಾತಿಯಿಂದ ವಂಚನೆ ಆಗ್ತಾ ಇದೆ. ಇದನ್ನ ಬೈಫರ್ಗೆಟ್ ಮಾಡಿ ಆಯಾ ಜಾತಿ ಜನಸಂಖ್ಯೆಗೆ ಅನುಸಾರವಾಗಿ ಅದನ್ನ ವಿಂಗಡಣೆ ಮಾಡಿ ಅನ್ನುವಂತಹ ಆಗ್ರಹವನ್ನು ಇಟ್ಕೊಂಡು ಕಳೆದ 35 ವರ್ಷಗಳಿಂದ ಅಂದ್ರೆ 3.5 ದಶಕಗಳು 35 ವರ್ಷಗಳಿಂದ ಈ ನಾಡಿನ ಅಸ್ಪೃಶ್ಯ ಸಮುದಾಯ ತನ್ನ ಬದುಕನ್ನ ಕಳ್ಕೊಂಡು, ಆಯುಷ್ಯವನ್ನ ಕಳ್ಕೊಂಡು, ಕುಟುಂಬಗಳನ್ನ ನಿರ್ಲಕ್ಷ್ಯ ಮಾಡಿ ಹೋರಾಟವನ್ನ ಮಾಡ್ತಾ ಬರ್ತಾ ಇದೆ. ಇಲ್ಲಿವರೆಗೂ ಈ ರಾಜ್ಯವನ್ನ ಆಡಳಿತ ಮಾಡಿದಂತಹ ಯಾವುದೇ ಒಂದು ಸರ್ಕಾರ ಇವರಿಗೆ ನ್ಯಾಯ ಕೊಡೋ ನಿಟ್ಟಿನಲ್ಲಿ ಕೆಲಸ ಮಾಡಲಿಲ್ಲ. ಹಾಗಾಗಿ ನಾವು ಆಗ್ರಹಿಸ್ತಾ ಇದ್ದೀವಿ, ಅದನ್ನ ಕೂಡಲೇ ಜಾರಿ ಮಾಡಿ ಅಂತ. ಮೊನ್ನೆ ಸಿದ್ದರಾಮಯ್ಯ ಸರ್ಕಾರ ಈ ಬಾರಿಯ ಚುನಾವಣೆಗೆ ಮುಂಚೆ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿತ್ತು, ನಾವು ಅಧಿಕಾರಕ್ಕೆ ಬಂದಂತಹ ಮೊದಲನೇ ಕ್ಯಾಬಿನೆಟ್ ಮೀಟಿಂಗ್ ನಲ್ಲೇನೆ ಒಳ ಮೀಸಲಾತಿ ಜಾರಿಗೆ ಕ್ರಮ ತಗೊಳ್ತೀವಿ ಅಂತ. ಆದ್ರೆ ಮಾಡ್ಲಿಲ್ಲ. ಮೋಸಗಾರರು, ನಂಬಿಕೆ ದ್ರೋಹಿಗಳು, ಮಾತನ್ನ ತಪ್ಪುವಂತವ್ರು. ಕೊನೆಗೆ ಕಳೆದ ಆಗಸ್ಟ್ 1ನೇ ತಾರೀಕು ಸುಪ್ರೀಂ ಕೋರ್ಟ್ ಆದೇಶವನ್ನ ಮಾಡಿ ಒಳ ಮೀಸಲಾತಿನ ಜಾರಿಗೆ ಕೊಡಿ, ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇದೆ ಅಂತ ಹೇಳಿತು. ಈಗ 4 ತಿಂಗಳಾಗ್ತಾ ಬಂತು, ಇಲ್ಲಿವರೆಗೂ ಈ ರಾಜ್ಯ ಸರ್ಕಾರ ಅದ್ರ ಬಗ್ಗೆ ಗಮನ ಕೊಡಿಸಲಿಲ್ಲ. ನಾಗಮೋಹನ್ ದಾಸ್ ಸಮಿತಿ ಎನ್ನುವಂತ ಒಂದು ಸಮಿತಿಯನ್ನ ರಚನೆ ಮಾಡಿ ಮತ್ತೆ ಕಾಲಹರಣ ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಕೂಡಲೇ ಇದನ್ನು ಜಾರಿಗೆ ತನ್ನಿ ಅಂತ ಕೇಳೋದಕ್ಕೆ ನಾವು ಬೆಳಗಾಂಗೆ ಹೋಗ್ತಾ ಇದ್ದೀವಿ. ಇದು ಕೇವಲ ನಮಗೆ ಸಂಬಂಧಪಟ್ಟಿದ್ದಲ್ಲ, ಈ ನಾಡಿನ ಸಮಸ್ತ ಶೋಷಿತರಿಗೆ ಸಂಬಂಧಪಟ್ಟಂತ ವಿಚಾರ. ಇನ್ನು ಎರಡನೇದಾಗಿ ಕಾಂತರಾಜ್ ಆಯೋಗದ ವರದಿ ಬಿಡುಗಡೆ ಮಾಡಿ ಅದರ ಪ್ರಕಾರವಾಗಿ ಅನುಷ್ಠಾನಕ್ಕೆ ಅದನ್ನು ಒಳಪಡಿಸಿ ಬಜೆಟ್ ನಲ್ಲಿ ಆ ಕಾಂತರಾಜ್ ಆಯೋಗದ ವರದಿಯಲ್ಲಿ ಏನೇನೆಲ್ಲ ಅಂಶಗಳು ಬಂದಿದ್ದೇವೆ ಅಲ್ಲ, ಅದನ್ನ ಸರಿದೂಗಿಸೋದಕ್ಕೆ ಬಜೆಟ್ ಅಲೋಕೇಶನ್ ಮಾಡಿದ್ರೆ ಇಲ್ಲಿಯವರೆಗೂ ಕರೆಂಟಿನ ಮುಖವನ್ನೇ ನೋಡದೇ ಇರುವಂತಹ ಆದಿವಾಸಿಗಳು, ಬುಡಕಟ್ಟುಗಳು, ಅಲೆಮಾರಿಗಳು ಅದರಿಂದ ಅನುಕೂಲವನ್ನು ಪಡ್ಕೊತಾರೆ. ಇಲ್ಲಿಯವರೆಗೂ ಮೀಸಲಾತಿಯ ವಾಸನೆಯನ್ನು ನೋಡಿಲ್ಲ ಅವರು. ಮೀಸಲಾತಿ ಅಂದ್ರೆ ಏನೋ ಅಂತಾನೆ ಗೊತ್ತಿಲ್ಲ. ಅಂತ ಸಮುದಾಯಗಳಿಗೆ ಕನಿಷ್ಠ 1% ಆದ್ರೂ ಕೂಡ ಮೀಸಲಾತಿ ಸಿಗುತ್ತೆ. ಇಲ್ಲಿಯವರೆಗೂ ಎಷ್ಟೋ ಸಮುದಾಯಗಳು ಪಹಣಿ ಪತ್ರ ಅಂದ್ರೆ ಏನು, ಆಸ್ತಿ ಅಂದ್ರೆ ಹೇಗಿರುತ್ತೆ, ನಾವು ಅದ್ರ ಒಡೆಯರು ಹೆಂಗಾಗ್ಬೋದು ಅಂತ ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ. ಎಷ್ಟೋ ಸಮುದಾಯಗಳು ಗೊತ್ತಿಲ್ಲ. ಅವರಿಗೆ ಆಸ್ತಿಯ ಒಡೆತನವನ್ನ ತಂದು ಕೊಡುವಂತಹ ಯೋಜನೆಗಳನ್ನ, ಏನು ಈಗಾಗಲೇ ಇರುವಂತಹ ಭೂ ಒಡೆತನ ಯೋಜನೆ ಇದೆಯಲ್ಲ ಸರ್ಕಾರದಲ್ಲಿ, ಅಂತದ್ದು ಆ ಆದಿವಾಸಿ ಅಲೆಮಾರಿಗಳು ಕೂಡ ಭೂ ಒಡೆತನ ಯೋಜನೆ ತರೋದು ಸಾಧ್ಯ ಇದೆ. ಇಲ್ಲಿಯವರೆಗೂ ಯಾವುದೇ ಇನ್ಸ್ಟಿಟ್ಯೂಷನ್ಗಳ ಓನರ್ ಆಗ್ಲಿಲ್ಲ, ಇಂಡಸ್ಟ್ರಿಗಳ ಓನರ್ ಆಗ್ಲಿಲ್ಲ, ಕಾಲೇಜ್ ಮೆಟ್ಲೆ ಹತ್ತದೇ ಇರುವಂತಹ ಎಷ್ಟೋ ಸಮುದಾಯಗಳಿದಾವೆ. ಸುಮಾರು 47 ಸಮುದಾಯಗಳು ಸರ್ಕಾರದ ದಾಖಲೆಗಳಲ್ಲೇ ಇಲ್ಲ ಇಲ್ಲಿವರೆಗೂ ಕೂಡ. ಅವರು ಹೊಟ್ಟೆಗೆ ಏನ್ ತಿಂತಾರೆ ಅಂತಂದ್ರೆ ಕೋತಿ ಹೊಡ್ಕೊಂಡು ತಿಂತಾರೆ, ಕಾಗೆ ಹೊಡ್ಕೊಂಡು ತಿಂತಾರೆ. ಅವ್ರ ಹತ್ರ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ, ಬ್ಯಾಂಕ್ ಅಕೌಂಟ್ ಎಲ್ಲಿಂದ ಬರ್ಬೇಕು, ವೋಟರ್ ಐಡಿ ಇಲ್ಲ, ಶಾಲೆ ಮುಖ ನೋಡಿಲ್ಲ, ಟಿಸಿ ಗೊತ್ತಿಲ್ಲ, ಮಾರ್ಕ್ಸ್ ಕಾರ್ಡ್ ಗೊತ್ತಿಲ್ಲ ಅವ್ರಿಗೆ. ಅಂತ ಸಮುದಾಯಗಳು ಅಲೆಮಾರಿಗಳಾಗಿ ಊರಿಂದ ಊರಿಗೆ ಅಲ್ಕೊಂಡು ಸಿಕ್ಕಿದ್ದನ್ನ ತಿನ್ಕೊಂಡು ಭಿಕ್ಷೆ ಬಿಡ್ಕೊಂಡು ಹೋಗ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಇದೇ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಹತ್ರ 5,000 ಎಕರೆ ಜಮೀನು ಇರುತ್ತೆ, ಒಬ್ಬನ ಹತ್ರ 10,000 ಎಕರೆ ಜಮೀನು ಇರುತ್ತೆ, ಇನ್ನೊಬ್ಬನ ಹತ್ರ ಮಿಲಿಯನ್ ಗಟ್ಟಲೆ ದುಡ್ಡಿರುತ್ತೆ. ಇನ್ನೊಬ್ಬನ ಹತ್ರ ಭಿಕ್ಷೆ ಬೇಡೋದಕ್ಕೆ ಸರಿಯಾದ ಒಂದು ತಟ್ಟೆ ಕೂಡ ಗತಿ ಇರೋದಿಲ್ಲ, ಚಿಪ್ಪಿಡ್ಕೋಬೇಕು. ಇಂತಹ ಪರಿಸ್ಥಿತಿಯನ್ನ ವಿವರಿಸಿರುವಂತಹ ಕಾಂತರಾಜ್ ಆಯೋಗದ ವರದಿ ಸರ್ಕಾರಕ್ಕೆ ವರದಿಯನ್ನ ಕೊಟ್ಟಿದೆ. ಅದನ್ನು ಬಿಡುಗಡೆ ಮಾಡಿ ಅವರ ಅಭಿವೃದ್ಧಿಗೆ ಯೋಜನೆಗಳನ್ನ ರೂಪಿಸಿ ಅಂತ. ನಾನು ಮನೆ ಉಡುಪಿ SP ಅವರಿಗೆ ಮತ್ತೊಂದ್ಸಲಿ ವಾಪಸ್ ಹೋಗ್ತೀನಿ. ನಿಮ್ಮ ಕೈ ಕೆಳಗಡೆ 100 ಜನ ಪೊಲೀಸ್ನವ್ರು ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಏನು ಶ್ರೀಮಂತರ ಕುಟುಂಬದವರಲ್ಲ, ಅವರೆಲ್ಲರೂ ಕೂಡ ಬಲಾಢ್ಯ ಜಾತಿಗಳಿಗೆ ಸಂಬಂಧಪಟ್ಟವರಲ್ಲ, ಇಂಡಸ್ಟ್ರಿಯಲಿಸ್ಟ್ಗಳಲ್ಲ, ರಾಜಕಾರಣಿಗಳಲ್ಲ, ಪ್ರಭಾವಿಗಳ ಮಕ್ಕಳಂತೂ ಅಲ್ಲ. ಹೊಟ್ಟೆಪಾಡಿಗೋಸ್ಕರ ಸರ್ಕಾರಿ ನೌಕರಿ ಮಾಡೋದಕ್ಕೆ ಬಂದಿರುವಂತಹ ಬಡಪಾಯಿಗಳು. ರಸ್ತೆಯಲ್ಲೆಲ್ಲ ಹೆಣ ಬಿದ್ರೆ ಇಡೀ ರಾತ್ರಿ ಕಾಯ್ಬೇಕು. ಅಲ್ಲೆಲ್ಲೋ ಮಿನಿಸ್ಟರ್ ಬರ್ತಾರೆ, ಇಡೀ ದಿವಸ ಬೆಳಗ್ಗೆದ ಸಾಯಂಕಾಲದವರೆಗೂ ಈ ಸುಡು ಬಿಸಿಲಲ್ಲಿ ಅಷ್ಟು ದೊಡ್ಡ ಬೂಟ್ನ ತೊಟ್ಕೊಂಡು ಕಾವಲು ನಿಂತಿರ್ಬೇಕು. ಮತ್ತೆ ಅವರು ಇಂಥದ್ದೇ ಒಂದು ದಾರಿದ್ರ್ಯವನ್ನ ಆವರಿಸಿಕೊಂಡಿರುವಂತಹ ಬುಡಕಟ್ಟುಗಳಿಂದ, ಅರೆಮಾರಿ ಸಮುದಾಯಗಳಿಂದ ಬಂದಂತವ್ರು ಎಷ್ಟೋ ಜನ ಇರ್ತಾರೆ. ಈ ಕಾಂತರಾಜ್ ಆಯೋಗದ ವರದಿ ಜಾರಿ ಆದ್ರೆ ಅವರ ನಂತರ ಅವರ ಮಕ್ಕಳಿಗೆ, ಅವರ ಅಣ್ಣ ತಮ್ಮಂದ್ರಿಗೆ, ಅವರ ಪೀಳಿಗೆಗೆ ಒಂದಿಷ್ಟು ಸವಲತ್ತಾದ್ರೂ ಸಿಗುತ್ತೆ, ಒಂದಿಷ್ಟು ಜನ ವಿದ್ಯಾವಂತರಾಗ್ತಾರೆ.
ಮತ್ತೆ ಇಲ್ಲಿವರೆಗೂ ಬೆಳಕನ್ನೇ ಕಾಣದೇ ಇರುವಂತ ಅವರ ತಂದೆ ತಾಯಿಗೆ ಒಂದಿಷ್ಟು ಬೆಳಕು ಸಿಗುತ್ತೆ, ಒಂದಿಷ್ಟು ಮನೆ ಸಿಗುತ್ತೆ, ಒಂದಿಷ್ಟು ಭೂಮಿ ಸಿಗುತ್ತೆ, ಒಂದಷ್ಟು ಹಣ ಸಿಗುತ್ತೆ. ಅವರು ಕೂಡ ಈ ಸಮಾಜದಲ್ಲಿ ಸಮಾನವಾಗಿ ಬದುಕುವಂತ ಕನಸನ್ನ ಕಾಣ್ತಾರೆ. ಕಾಂತರಾಜ ಆಯೋಗದ ಬಿಡುಗಡೆಯನ್ನ ಮಾಡಿ ಅಂತ ಕೇಳಕೊಟ್ಟಿದ್ದೀವಿ. ನಮ್ಮನ್ನು ತಡಿಯಾಕ್ ಬರ್ತಿರಲ್ಲ. ನಿಮ್ಮ ಮನಸ್ಸಾಕ್ಷಿ ಹೆಂಗಾದ್ರೂ ಕೆಲಸ ಮಾಡುತ್ತೆ ನಿಮಗೆ. ನಾವು ನಮ್ಮ ಪರವಾಗಿ ಕೇಳಕ್ ಹೋಗ್ತಾ ಇದೀವಾ? ನಮ್ಮ ಪರವಾಗಿ ಏನ್ ಕೇಳೋದು ನಾವಿಲ್ಲಿ? ನಾವು ರಾಜಕಾರಣ ಮಾಡ್ತಾ ಇದ್ದೀವಿ. ಆದ್ರೆ ಈ ಆಗ್ರಹಗಳನ್ನ ಯಾರ ಪರವಾಗಿ ಕೇಳಕೊಂಡಿದ್ದೀವಿ ನೋಡಿ. ಅಲ್ಲಿ ನಿಂತಿರೋ ಆಟೋ ಡ್ರೈವರ್ ಪರವಾಗಿ ಕೇಳಕ್ ಹೋಗಿದ್ದೀವಿ, ಆ ಟ್ಯಾಕ್ಸಿ ಡ್ರೈವರ್ ಪರವಾಗಿ ಕೇಳಕ್ ಹೋಗಿದ್ದೀವಿ. ಸರ್ಕಾರಿ ನೌಕರಿಯಲ್ಲಿರುವಂತಹ ಸುಮಾರು 36 ಇಲಾಖೆಯ ಅಧಿಕಾರಿಗಳಿದಾರಲ್ಲ, ಅವರೆಲ್ಲರ ಏನು ಬದುಕು ಬವಣೆಗಳಿದಾವಲ್ಲ, ಆ ಸಮುದಾಯಗಳಿಗೆ ಸಿಗಬೇಕಾಗಿರೋ ಹಕ್ಕುಗಳಿದಾವಲ್ಲ, ಬ್ಯಾಕ್ಲಾಗ್ ಹುದ್ದೆಗಳನ್ನ ಭರ್ತಿ ಮಾಡಿ SCP TSP ಹಣವನ್ನು ದುರ್ಬಳಕೆ ಮಾಡಬೇಡಿ, ಕಳ್ತನ ಮಾಡಬೇಡಿ ಕೇಳಕೊಟ್ಟಿದ್ದೀವಿ. ಮುಸಲ್ಮಾನ ಸಮುದಾಯಕ್ಕೆ ಸ್ಥಿತಿವಂತರು, ಹಣವಂತರು, ಜಮೀನ್ದಾರರು, ಆ ಸಮುದಾಯದ ಬಡ ಮಕ್ಕಳಿಗೆ ಉದ್ಯೋಗಕ್ಕೋ ವಿದ್ಯೋಗೋ ಅನುಕೂಲ ಆಗ್ಲಿ ಅಂತ ಕೊಟ್ಟಿರುವಂತ ಜಮೀನ್ ಇದೆಯಲ್ಲ, ಅದನ್ನ ಕೆಲವು ಭೂಗಳರು, ಖಾಸಗಿಯವರು ಒತ್ತುವರಿ ಮಾಡ್ಕೊಂಡಿದಾರಲ್ಲ, ಪ್ರಭಾವಿಗಳು ಕಿತ್ಕೊಂಡಿದಾರಲ್ಲ, ಅದನ್ನ ಬಿಡಿಸ್ಕೊಡ್ರಿ ಅಂತ ಕೇಳಕ್ ಹೋಗಿದ್ದೀವಿ. ಆ ಜಮೀನ್ ಬಿಡಿಸ್ಕೊಟ್ರೆ SDP ಹೆಸರು ಬರ್ಕೊಡ್ತಾರ? ಯಾರ ಹೆಸರು ಕೊಡ್ತಾರೆ? ಸಮುದಾಯಕ್ಕಾಗ್ಲಿ ಅಂತ. ಇಂಥ ಆಗ್ರಹಗಳನ್ನ ಇಟ್ಕೊಂಡು ಹೊರಟಿರುವಂತಹ ನಮಗೆ ನಿಮ್ಮೆಲ್ಲರ ಬೆಂಬಲ ಅಪಾರವಾಗಿ ಬೇಕಾಗಿದೆ, ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ನಿಮ್ಮ ಎಲ್ಲಾ ರೀತಿಯ ಸಹಾಯ, ಹಣಕಾಸಿನ ಸಹಾಯ ನೀವು ಮಾಡಬೇಕು, ನಿಮ್ಮ ಶ್ರಮದಾನ ಬೇಕು, ಮತ್ತು ನಮ್ಮ ಉದ್ದೇಶವನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸವನ್ನ ಮಾಡಬೇಕು. ಮತ್ತು ಕೊನೆಯದಾಗಿ ಒಂದು ಮಾತನ್ನ ನೀವು ಹೇಳಬೇಕು, ನಾವಿವತ್ತು ಬೀದಿಗೆ ಯಾಕೆ ಬಂದಿದ್ದೀವಿ ಅಂದ್ರೆ ನಮ್ಮ ಕೈಲಿ ರಾಜಕೀಯ ಅಧಿಕಾರ ಇಲ್ಲ. SDP ಅವ್ರ ಕೈನಲ್ಲಿ ರಾಜಕೀಯ ಅಧಿಕಾರ ಇದ್ದಿದ್ರೆ SDP ನ ಕೇವಲ 1-2 ಶಾಸಕ ಇವತ್ತು ಬೆಳಗಾವಿಯ ಸುವರ್ಣಸೌಧದ ಒಳಗಡೆ ಇದ್ದಿದ್ರೆ ನಾವು ಬೀದಿಲ್ ಮಾತಾಡ್ತಾ ಇರಲಿಲ್ಲ, ವಿಧಾನಸೌಧದ ಒಳಗಡೆ ಮಾತಾಡ್ತಾ ಇದ್ವಿ. ಆದ್ರೆ ವಿಧಾನಸೌಧದ ಒಳಗಡೆ ಇರೋರು ಏನ್ ಮಾಡ್ತಾ ಇದ್ದಾರೆ? ನಾಳೆ ಶನಿವಾರ ರಜಾ ಬಂದ್ರೆ ಎಲ್ಲ ಗುಂಪು ಕುಡ್ಕೊಂಡು ಗೋವಾ ಹೋಗ್ತಾರೆ ಕುಡಿಯಕ್ಕೆ. ನಾವೇನ್ ಮಾಡ್ತಾ ಇದ್ದೀವಿ? ಬೀದಿಲಿ ಹಕ್ಕನ್ನ ಕೇಳ್ತಾ ಹೋಗ್ತಾ ಇದ್ದೀವಿ. ನೀವೆಂತವ್ರಿಗೆ ಓಟ್ ಹಾಕಿ ಕಳ್ಸಿದಿರಿ? ಶನಿವಾರ ಭಾನುವಾರ ಬಂತು ಅಂದ್ರೆ ವಿಧಾನಸೌಧ ಬಿಟ್ಟು ಗೋವಾ ಹೋಗೋಂತವ್ರಿಗೆ ಓಟ್ ಹಾಕಿ ಕಳ್ಸಿದ್ರಿ. ನೀವೆಂತವ್ರಿಗೆ ಓಟ್ ಹಾಕ್ಲಿಲ್ಲ ಅಂದ್ರೆ ನಿಮ್ಮ ಪರವಾಗಿ ಮಾತಾಡ್ತೀವಿ, ಅವಕಾಶ ಕೊಡ್ರಿ ಸರ್, ಓಟ್ ಹಾಕ್ತಾ ಇಲ್ಲ. ನಿಮ್ಮ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ, ನಮ್ಮನ್ನು ವಿಧಾನಸಭೆ ಕಳಿಸಿ. ಭಯ ಬಿಜೆಪಿ ಬಂದ್ಬಿಡುತ್ತೆ ಹಂಗಾಗಿ ಕಾಂಗ್ರೆಸ್ ಹಾಕ್ಬಿಡೋಣ, ಬಿಜೆಪಿ ಬಂದ್ಬಿಡುತ್ತೆ ಕಾಂಗ್ರೆಸ್ ಹಾಕ್ಬಿಡೋಣ. ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ನಿಮ್ಮೆಲ್ಲರಿಗೂ ಗುಂಡಿ ತೋಡ್ತಾ ಇದೆ. ಎಂತೆಂತ ವಿಚಾರಗಳು ಮುಸಲ್ಮಾನರ ಹಕ್ಕಿಗೆ ಸಂಬಂಧಪಟ್ಟಂತೆ ಬಂತು, ರಾಜ್ಯ ಸರ್ಕಾರದ ಸಿದ್ದರಾಮಯ್ಯನವರು ಎಲ್ಲ ಯೂಟರ್ನ್ ನೋಡಿತಾ ಇದ್ದಾರೆ, ಒಂದಕ್ಕೂ ನನ್ಗೆ ಸಂಬಂಧ ಇಲ್ಲ ಅಂತಾರೆ. ಈ ರಾಜ್ಯದ ಗೃಹ ಮಂತ್ರಿ ಅಸಹಾಯಕರಾಗಿದ್ದಾರೆ, ಯಾವುದೇ ಕ್ರಮಗಳನ್ನು ತಗೊಳ್ತಾ ಇಲ್ಲ. 67% ವೋಟ್ ಹಾಕಿದಂತಹ ದಲಿತ ಸಮುದಾಯಕ್ಕೆ ಅಭಿವೃದ್ಧಿ ಯೋಜನೆಗಳೇ ಇಲ್ಲ, ಕೂಲಿ ಕಾರ್ಮಿಕರಿಗೆ ಯೋಜನೆಗಳಿಲ್ಲ, ಮನೆ ಇಲ್ದಿದ್ದವರಿಗೆ ಆಶ್ರಯ ಯೋಜನೆಗಳು, ಮನೆಗಳೆಲ್ಲ ನಿಂತೋಗಿದ್ದಾವೆ, ಏನೇನು ಯೋಜನೆಗಳಿಲ್ಲ. ಗ್ಯಾರಂಟಿ ಯೋಜನೆ ಏನ್ ಸಿಗ್ತಾ ಇದೆ ಅದರಿಂದ? ಈ ಗ್ಯಾರಂಟಿ ಯೋಜನೆಗಳು ಬರೋದಕ್ಕೆ ಮುಂಚೆ ನಾವೇನು ಬದುಕಿರ್ಲಿಲ್ವಾ? ಅನ್ನ ತಿಂತಾ ಇರ್ಲಿಲ್ವಾ? ಸೊ ಇಂತಹ ಪರಿಸ್ಥಿತಿ ಇದೆ. ನೀವು ಕಟ್ಟ ಕಡೆದಾಗಿ ಈ ಹೋರಾಟದಿಂದ, ಈ ಜಾಥಾದಿಂದ ನೀವು ನಿಜವಾಗ್ಲೂ ಮನವರಿಕೆ ಆಗ್ಬೇಕಾಗೋದೇನು ಅಂತಂದ್ರೆ, ಮುಂದಿನ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ SDP ನ ಒಂದಿಬ್ಬರನ್ನಾದ್ರೂ ಕೂಡ ವಿಧಾನಸೌಧಕ್ಕೆ ಕಳಿಸುವಂತಹ ಮನಸ್ಸನ್ನ ಮಾಡ್ತೀವಿ ಅಂತ ನೀವು ದೃಢ ಸಂಕಲ್ಪ ಹೊಂದಿದ್ರೆ ಮುಂದೆ ಮತ್ತೆ ಅಂಬೇಡ್ಕರ್ ಜಾಥಾ 1, ಅಂಬೇಡ್ಕರ್ ಜಾಥಾ 2, ಅಂಬೇಡ್ಕರ್ ಜಾಥಾ 3 ಅಂತ ಅಂಬೇಡ್ಕರ್ ಜಾಥಾ 100 ವರೆಗೂ ಹೋಗೋ ಅಗತ್ಯ ನಮಗಿಲ್ಲ. ಏನ್ ಸಾಯೋವರೆಗೂ ನಾವು ಜಾಥಾ ಮಾಡ್ಕೊಂಡು ಹೋಗ್ತಾನೆ ಇರ್ಬೇಕು ಅಂತ ನೀವು ಬಯಸೋದಾದ್ರೆ ನಮ್ಗೆ ಓಟ್ ಹಾಕಲ್ಲ ನೀವು. ಇವರು ಜಾಥಾ ಮಾಡೋದು ಬೇಡ, ನಿಲ್ಲಿಸ್ಬಿಡ್ಲಿ ಇವ್ರ ಜಾಥಾನ, ಇವರ ಮಾತನ್ನೆಲ್ಲ ವಿಧಾನಸಭೆಯಲ್ಲಿ ಆಡ್ಲಿ ಅನ್ನೋದೇನಾದ್ರೂ ನಿಮಗೆ ಆಸಕ್ತಿ ಇದ್ರೆ ಈ ಜಾಥಾಗಳನ್ನ ನಿಲ್ಲಿಸುವಂತ ಕೆಲಸವನ್ನ ನೀವು ಮಾಡಬೇಕು ಅಂದ್ರೆ ನಿಮ್ಮ ಮತಪೆಟ್ಟಿಗೆಯಲ್ಲಿ SDP ನ ಗುರುತಿಗೆ ಓಟ್ಗಳು ಹಾಕ್ಬೇಕು. ನೀವು SDP ನ ಗುರುತಿಗೆ ಓಟ್ ಹಾಕಿದಾಗ ನಿಮ್ಮ ಹಕ್ಕುಗಳ ಬಗ್ಗೆ ವಿಧಾನಸೌಧದಲ್ಲಿ ಮಾತಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಮಗೆ ಸಹಕರಿಸಿದಂತಹ ಎಲ್ರಿಗೂ ಟೋಟಲ್ ಆಗಿ, ಅದು ಪೊಲೀಸ್ ಇರಲಿ, ಪತ್ರಿಕೆಯವರು ಇರಲಿ, ಬೇರೆ ಬೇರೆ ಇಲಾಖೆಯವರು ಇರಲಿ, ನೀವು ನಾವು ನಮಗೆ ನಮ್ಮ ಮಾತನ್ನ ಕೇಳಿಸ್ಕೊಳ್ತಾರೆ ಅಂತ ಎಲ್ಲ ನಾಗರಿಕರು ಎಲ್ರಿಗೂ ಕೂಡ ಜೈ ಭೀಮ್ ಧನ್ಯವಾದಗಳನ್ನು ಸೇರಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರೂ ಶುಭವಾಗಲಿ. ಜೈ ಭೀಮ್.